ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ, ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಮೊನ್ನೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ಈಗಾಗಲೇ ಪ್ರಾವಿಷನಲ್ ಸ್ಕೋರ್ ಲೀಸ್ಟ್ ನ ಬಿಟ್ಟಿದ್ದಾರೆ, ಹೌದಲ್ವಾ? ಇದ್ರ ಮೇಲೆ ನಿಮ್ಗೆಲ್ರಿಗೂ ಕೂಡ ಡೌಟ್ ಇರುತ್ತೆ, ಎಷ್ಟಕ್ಕೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ ಅಂತ ಹೇಳಿ. ಈ ವಿಡಿಯೋನ ತಡ ಮಾಡ್ದಲ್ಲೇ ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಮತ್ತೆ ಈಗಾಗಲೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ದೀನಿ. ನೋಡ್ಬೋದು ನೀವಿಲ್ಲಿ ಮೆಥಡಾಲಜಿ ಫಾರ್ ಪ್ರಿಪೇರಿಂಗ್ ದಿ ರಿಸಲ್ಟ್ಸ್ ಆಫ್ ದ ಸೆಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ಇದ್ರ ಪ್ರಕಾರ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಈ ಚಾರ್ಟ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಮಾಡಿದ್ದೀನಿ, ಆಯ್ತಾ? ದ ಫಾರ್ಮೆಟ್ ಟು ಫೆಸಿಲಿಟೇಟ್ ದ ಟಾಸ್ಕ್ ಆಫ್ ದಿ ಮಾಡರೇಷನ್ ಕಮಿಟಿ ಅಂತ ಹೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಂಬರ್ ಆಫ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದಾರೆ, ನೆಕ್ಸ್ಟ್ ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಅಂದ್ರೆ ರಿಜಿಸ್ಟರ್ ಆಗಿರೋರೆಲ್ಲ ಕೂಡ ಬರ್ತಿರಲ್ಲ, ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇರ್ತಾರೆ, ನೆಕ್ಸ್ಟ್ ಅದರಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕ್ವಾಲಿಫೈಡ್ 6% ಮಾತ್ರ, ಟೋಟಲ್ ಎಷ್ಟು ಜನ ಅಟೆಂಡ್ ಮಾಡ್ತಾರೆ ಅದರಲ್ಲಿ 6% ಮಾತ್ರ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾನೆ. ನೆಕ್ಸ್ಟ್ ದ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಪಾಯಿಂಟೆಡ್ ಟು ಡಿಫರೆಂಟ್ ಕ್ಯಾಟಗರೀಸ್ ಆಸ್ ಪರ್ ದ ರಿಸರ್ವೇಶನ್ ಪಾಲಿಸಿ of the concerned state, the resulting break of the category wise candidates to be qualified category wise slots is presented below ಅಂತ ಹೇಳಿ ಕೊಟ್ಟಿದ್ದಾನೆ. ಅಂದ್ರೆ ಜನರಲ್ ಆಗಿ ಡಿವೈಡ್ ಮಾಡ್ತಾನೆ, SC ST ಈ ತರ ಡಿವೈಡ್ ಮಾಡಿ ಕೊಡ್ತಾರೆ. ಇನ್ನು ಅದರ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಆಲ್ ಪೇಪರ್ಸ್ ಅಂಡ್ ಸೆಕ್ಯೂರ್ಡ್ 40% ಮಾರ್ಕ್ಸ್ ಆರ್ ಎಬೋ ಈಸ್ ಅಗ್ರಿಗೇಟ್, ಅದನ್ನ ಅಗ್ರಿಗೇಟ್ ಆಗಿ ತಗೋತಿದ್ದೀನಿ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಅಂತ ಹೇಳಿ ಹೇಳ್ತಾರೆ. ನಂಬರ್ ಆಫ್ SC ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಆಲ್ ದ ಪೇಪರ್ಸ್ ಅಂಡ್ ಸೆಕ್ಯೂರ್ಡ್ 35% ಮಾರ್ಕ್ಸ್ ಆರ್ ಎಬೋ ಇನ್ ಅಗ್ರಿಗೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಾರೆ ಅದರಲ್ಲಿ 35% ಅಗ್ರಿಗೇಟ್ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಬೇರೆ ಇದರಲ್ಲೆಲ್ಲ 40% ಅಗ್ರಿಗೇಟ್ ತಗೋತಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಸಬ್ಜೆಕ್ಟ್ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಆಲ್ ದ ಪೇಪರ್ಸ್ ಅಂಡ್ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂತ ಹೇಳಿ ಕೊಟ್ಟು ಇಲ್ಲಿ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಅಂತ ಕೊಟ್ಟು ಯಾವ ಸಬ್ಜೆಕ್ಟ್ಸ್ ಅದರಲ್ಲಿ ಜನರಲ್, SC ST ಅದೇ ತರ ಕ್ಯಾಟಗರಿ 2A ಕ್ಯಾಟಗರಿ A 1A ಈ ತರ ಹೇಳಿ ಬರುತ್ತೆ. ಅದರಲ್ಲಿ 40% ಮಾರ್ಕ್ಸ್ ತಗೊಂಡು ಅಗ್ರಿಗೇಟ್ ನ ತಗೋತಾರೆ. ಈ ತರ ಪ್ರತಿಯೊಂದಿಗೂ ಕೂಡ ಅದೇ ತರ ಸಬ್ಜೆಕ್ಟ್ ವೈಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ 35% ನ ತಗೋತಿದ್ದೀವಿ ಅಂತ ಹೇಳಿ ಕೂಡ ಹೇಳ್ತಾರೆ SC ST ಗೆ ಕಂಪೇರ್ ಮಾಡಿದ್ರೆ. ಈ ತರ ನಾನು ಇದನ್ನ ಮಾಡೆಲ್ ಆಗಿ ಇಟ್ಕೊಂಡು ಇದ್ರ ಮೇಲೆ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದಷ್ಟು ಸಬ್ಜೆಕ್ಟ್ಸ್ ಗಳಿಗೆ ಕ್ಯಾಲ್ಕುಲೇಷನ್ ನ ಮಾಡಿ ಎಷ್ಟಕ್ಕೆ ಕಟ್ ಆಫ್ ನಿಲ್ಸಬಹುದು ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ನೋಡಿ ನಂಬರ್ ಆಫ್ ಸ್ಲಾಟ್ಸ್ ಇನ್ ಎ ಸಬ್ಜೆಕ್ಟ್ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೊಟ್ಟು ಇಲ್ಲಿ ಮಾಡಿದ್ದಾರೆ. ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮೋರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ ದ ಸಬ್ಜೆಕ್ಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% or more marks in aggregate overall subjects ಕೂಡ ಕನ್ಸಿಡರ್ ಮಾಡಿ into total number of slots available under general category ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಅಂತಂದ್ರೆ ಒಂದು ಚಾರ್ಟ್ ನಾವು ಪ್ರಿಪೇರ್ ಮಾಡಬಹುದು. ಈ ತರ ಇದನ್ನ ಎಕ್ಸಾಂಪಲ್ ಇಟ್ಕೊಂಡು ನಾನು ಮಾಡಿರೋದು. ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಬರೋಣ ವಿಡಿಯೋನ. ಪ್ರತಿಯೊಂದು ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಯಾವ ತರ ಕಟ್ ಆಫ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಬರ್ತೀನಿ. ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ಸ್ ಗಳನ್ನ ತಗೊಂಡು ಮಾಡ್ತೀನಿ. ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಬರೋಣ ಬನ್ನಿ. ಫಸ್ಟ್ ನಾನು ಕೆಮಿಕಲ್ ಸೈನ್ಸ್ ನ ತಗೋತಿದ್ದೀನಿ. ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಬಹುದು ಕೆಮಿಕಲ್ ಸೈನ್ಸ್ ಅಲ್ಲಿ ಟೋಟಲ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ 6345 ಜನ ಬರ್ತಿದ್ರು. ಈಗ ಅದರಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಯಾಟಗರಿ ಅಂತ ಹೇಳಿ ಬಂದಾಗ ಜನರಲ್ ಅಲ್ಲಿ ಟೋಟಲ್ ಆಗಿ 133 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ 164 ನಿಂತ್ಕೋಬಹುದು. ಅದರ ಕ್ಯಾಟಗರಿ 3A ಅಂತ ಹೇಳಿ ಬಂದಾಗ 21 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. ಅವ್ರದ್ದು ಕಟ್ ಆಫ್ 148 ನಿಲ್ಲುತ್ತೆ. ಅದರ ಕ್ಯಾಟಗರಿ 3B ಅಂತ ಹೇಳಿ ಬಂದಾಗ 24 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. ಎಷ್ಟು ಕಟ್ ಆಫ್ ಇರುತ್ತೆ ಅಂದ್ರೆ 154. ಇನ್ನು ಕ್ಯಾಟಗರಿ 2A ಗೆ ಬಂದ್ವಿ ಅಂತಂದ್ರೆ 55 ಜನ ಎಲಿಜಿಬಲ್ ಆಗ್ತಾರೆ. 146 ಕಟ್ ಆಫ್ ಅಂದ್ರೆ 146 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳಿ ಕೊಡಬಹುದು. ಹಂಗೆ ಕ್ಯಾಟಗರಿ 2B ಅಂತ ಬೆಳೆದ್ರೆ 13 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. 144 ಮಾರ್ಕ್ಸ್ ನ ತೆಗೆದಿರ್ಬೇಕಾಗುತ್ತೆ. ಕ್ಯಾಟಗರಿ 1 ಅಂತ ಹೇಳಿ ಬಂದಾಗ 12 ಜನ ಎಲಿಜಿಬಲ್ ಆಗ್ತಾರೆ. ಅವರು 144 ಮೇಲೆ ತೆಗೆದಿರ್ಬೇಕಾಗುತ್ತೆ. ಇನ್ನು SC ಅಂತ ಹೇಳಿ ಬಂದಾಗ 29 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. ಅವರು 140 ಮಾರ್ಕ್ಸ್ ನ ತೆಗೆದಿರ್ಬೇಕಾಗುತ್ತೆ. ST ಅಂತ ಹೇಳಿ ಬಂದಾಗ 15 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. 142 ಅವರು ಮಾರ್ಕ್ಸ್ ನ ಮಿನಿಮಮ್ ಮಾರ್ಕ್ಸ್ ನ ತೆಗೆದಿರ್ಬೇಕಾಗುತ್ತೆ. ಟೋಟಲ್ ಆಗಿ ನಾವು ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ ಕೆಮಿಕಲ್ ಸೈನ್ಸ್ ಅಲ್ಲಿ ಅಂತಂದ್ರೆ 301 ಔಟ್ ಆಫ್ 6345 ಮೆಂಬರ್ಸ್ ಅಂದ್ರೆ 6345 ಜನದಲ್ಲಿ 301 ಜನ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿ ನೋಡ್ಬೋದು. ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ. ಇನ್ನು ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಬಂದಾಗ 6109 ಜನ ಬರ್ದಿದ್ದು. ಅದರಲ್ಲಿ ಜನರಲ್ ಮೆರಿಟ್ ಅಂತ ಹೇಳಿ ಬಂದಾಗ 87 ಜನ ಎಲಿಜಿಬಲ್ ಆಗ್ತಾರೆ. ಕ್ಯಾಟಗರಿ 3 ಅಂತ ಹೇಳಿ ಬಂದಾಗ 16 ಮೆಂಬರ್ಸ್, 3B ಅಂತ ಹೇಳಿ ಬಂದಾಗ 20. ಅದೇ ತರ ನೀವು ನೋಡ್ತಾ ಬಂದ್ರೆ ಟೋಟಲ್ ಆಗಿ ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ 236 ಔಟ್ ಆಫ್ 6109.
ಆ ಥರ ಜನರಲ್ ಮೆರಿಟಿಗೆ 152 ಕಟ್ ಆಫ್ ಇರುತ್ತೆ, 3A 144, 3B 142, 2A 136, 2B 144 ಆಗುತ್ತೆ. ಕ್ಯಾಟಗರಿ 1 132 ಅಂಡ್ SC 130 ಅಂಡ್ ST 132. ಸೊ ಈ ತರ ಕಟ್ ಆಫ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ ಬನ್ನಿ. ಇನ್ನು ಫಿಸಿಕಲ್ ಸೈನ್ಸ್ಗೆ ನಾವು ಬಂದ್ರೆ ಟೋಟಲ್ ಆಗಿ 4795 ಜನ ಬರ್ದಿದ್ರು. ಸೊ ಅಷ್ಟರಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ? ಜಸ್ಟ್ ಓನ್ಲಿ 222 ಮೆಂಬರ್ಸ್ ಮಾತ್ರ ಎಲಿಜಿಬಲ್ ಆಗ್ತಾರೆ. ಅದರಲ್ಲಿ ಜನರಲ್ ಅವರು 85, ಕ್ಯಾಟಗರಿ 3A ಅವರು 25, 3B ಅವರು 26, 2A ಅವರು 71, 2B ಅವರು 22, ಕ್ಯಾಟಗರಿ 1 ಅವರು 15, SC 55, ST 24. ಸೊ ಇದರಲ್ಲೂ ಕೂಡ ಜನರಲ್ ಮೆರಿಟ್ 3A 3B ಯಾವುದೇ ಒಂದು ನೀವು ಕ್ಯಾಟಗರಿಗೆ ಬನ್ನಿ, ಅದರಲ್ಲೂ ಕೂಡ ವಿಜುವಲಿ ಡಿಸೇಬಲ್ಡ್ ಯಾರ್ಯಾರೆಲ್ಲ ಇರ್ತಾರಲ್ವ ಅವ್ರಿಗೂ ಕೂಡ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಇಟ್ಟಿರ್ತಾರೆ. ಬಟ್ ನಾನು ಈಗ ಜನರಲ್ ಓವರ್ ಆಲ್ ಆಗಿ ಹೇಳ್ತಿರೋದು, ಅದರಲ್ಲೂ ಕೂಡ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಯಾರೆಲ್ಲ ವಿಜುವಲಿ ಡಿಸೇಬಲ್ಡ್ ಇರ್ತಾರೆ ಅಥವಾ ಲೈಕ್ ಅಂಗವಿಕಲರು ಇರ್ತಾರೆ ಅವ್ರಗಳಿಗೆ ಏನಂದ್ರೆ ಬೇರೆ ಬೇರೆ ಕಟ್ ಆಫ್ ಇರುತ್ತೆ. ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಕ್ ಹೋಗಿಲ್ಲ. ಇನ್ನು ಜನರಲ್ ಮೆರಿಟಿಗೆ ಬಂದ್ರೆ ಅವ್ರದ್ದು ಕಟ್ ಆಫ್ ಎಷ್ಟಿರಬೇಕು? 166, 3A 156, 3B 160, 2A 154, 2B 152, ಕ್ಯಾಟಗರಿ 1 154, SC 146, ST 148 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಬರೋಣ ಬನ್ನಿ. ಇನ್ನು ಕಾಮರ್ಸ್ ಸೆಕ್ಷನ್ಗೆ ನಾವು ಬಂದ್ರೆ ಟೋಟಲ್ ಆಗಿ ಬರ್ದಿದ್ರು 14,178 ಜನ ಬರ್ದಿದ್ರು. ಅದರಲ್ಲಿ 1,101 ಜನನ್ನ ಏನ್ ಮಾಡ್ತಾರೆ ಅಂದ್ರೆ ಎಲಿಜಿಬಲ್ ಆಗ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಜನರಲ್ ಮೆರಿಟಿಗೆ ಬಂದ್ರೆ 540 ಜನರನ್ನ ಅವರು ತಗೋತಾರೆ ಅಂದ್ರೆ ಎಲಿಜಿಬಲ್ ಆಗ್ತಾರೆ. 3A 49, 3B 58, 2A ಬಂದ್ರೆ ಸೊ 173, 2B ಬಂದ್ರೆ 48, ಕ್ಯಾಟಗರಿ 1 ಬಂದ್ರೆ 38, SC ಬಂದ್ರೆ 138, ST ಬಂದ್ರೆ 58. ಇಲ್ಲಿ ಯಾಕೆ ವೇರಿಯೇಷನ್ ಆಗಿದೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾಕಂದ್ರೆ ಆ ಜನರಲ್ ಮೆರಿಟ್ ಎಷ್ಟು ಜನ ಬರ್ದಿರ್ತಾರೆ ಅಷ್ಟು ಜನರ 40% ಜನನ ಮಾತ್ರ ತಗೊಂಡಿರ್ತಾರೆ. ಸೊ ಅದನ್ನ ಇಲ್ಲಿ ಅದಕ್ಕೆ ವೇರಿಯೇಷನ್ ಆಗಿರೋದು ಇಲ್ಲಿ. ಸೊ ನೀವು ಅನ್ಕೋಬಹುದು ಓಕೆ 3A ಇಷ್ಟೊಂದು ಜನ ಇಷ್ಟೇ ಜನ ಇದ್ದಾರೆ, ಜನರಲ್ ಮೆರಿಟ್ ಅಲ್ಲಿ ಇಷ್ಟೊಂದು ಜನ ಇದಾರಲ್ಲ, SC ಕೂಡ ಇಷ್ಟೊಂದು ಜನ ಇದಾರಲ್ಲ ಅಂತ ಹೇಳಿ ಅಬ್ಸರ್ವ್ ಮಾಡಿದ್ರೆ ಆ ಕ್ಯಾಟಗರಿಲಿ ಅಷ್ಟು ಜನ ಕ್ಯಾಂಡಿಡೇಟ್ಸ್ ಬರ್ದಿರ್ತಾರೆ. ಆ ಕ್ಯಾಂಡಿಡೇಟ್ಸ್ ಅಲ್ಲಿ 40% ನ ತಗೊಂಡಿರೋದು ಅಷ್ಟೇ. ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಸೊ ಇನ್ನು ಜನರಲ್ ಮೆರಿಟಿಗೆ ಬಂದ್ರೆ ಕಟ್ ಆಫ್ ಬಂದು 168 ಇರುತ್ತೆ. 3A 160, 3B 162, 2A 154, 2B 156, ಕ್ಯಾಟಗರಿ 1 152, SC 150 ಅಂಡ್ ST ಬಂದ್ವಿ ಅಂದ್ರೆ 152. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಬರೋಣ ಬನ್ನಿ. ಸೊ ಇನ್ನು ನಾವು ಇಂಗ್ಲೀಷಿಗೆ ನಾವು ಬರೋದಾದ್ರೆ ಸೊ ಇಲ್ಲಿ ಇಂಗ್ಲೀಷಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬರ್ಬೋದು. ಸೊ ಟೋಟಲಿ 6,693 ಜನ ಬರ್ತಿದ್ರು. ಸೊ ಅದರಲ್ಲಿ 388 ಜನ ಸೊ ಎಲಿಜಿಬಲ್ ಆಗ್ತಾರೆ. ಸೊ ಪ್ರತಿಯೊಂದ್ರದ್ದು ಕೂಡ ಆ ಕಟ್ ಆಫ್ ಕೂಡ ಕೊಟ್ಟಿದ್ದೀನಿ, ಎಲಿಜಿಬಲ್ ಎಷ್ಟು ಜನ ಇರ್ತಾರೆ ಅಂತ ಹೇಳಿ ಕೊಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿರಿ, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದೇ ತರ ನಾವು ನೆಕ್ಸ್ಟ್ ಒನ್ಗೆ ಬರೋದಾದ್ರೆ ಸೊ ಇಲ್ಲಿ ಕನ್ನಡದಲ್ಲಿ ಟೋಟಲ್ 8,707 ಜನ ಬರ್ದಿದ್ರು. ಅದರಲ್ಲಿ 720 ಜನ ಎಲಿಜಿಬಲ್ ಆಗ್ತಾರೆ. ಸೊ ಜನರಲ್ ಮೆರಿಟ್ ಅಲ್ಲಿ ಆದ್ರೆ 331 ಜನ, ST ಬರೋದಾದ್ರೆ 62 ಜನ. ಸೊ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ಇರುತ್ತೆ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 174, ST ಬರೋದ್ರೆ 160. ಸೊ ಇದೇ ತರ ನೆಕ್ಸ್ಟ್ ಒನ್ಗೆ ನಾವು ಬರೋದಾದ್ರೆ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ 7,021 ಜನ ಬರ್ತಿದ್ರು. ಅದರಲ್ಲಿ 404 ಜನ ಎಲಿಜಿಬಲ್ ಆಗ್ತಾರೆ. ಜನರಲ್ ಮೆರಿಟಿಗೆ ನಾವು ಬರೋದ್ರೆ 157 ಜನ ಎಲಿಜಿಬಲ್ ಆಗ್ತಾರೆ. ST ಬರೋದ್ರೆ 39 ಜನ ಎಲಿಜಿಬಲ್ ಆಗ್ತಾರೆ. ಸೊ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ಇರುತ್ತೆ ಅಂತಂದ್ರೆ 160 ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಅದರ ST ಬಂದ್ರೆ 144 ಅಂತ ಹೇಳ್ಬೋದು. ಲೀಸ್ಟ್ ಯಾವುದು ಅಂತಂದ್ರೆ SC. ಸೊ 83 ಜನ ಎಲಿಜಿಬಲ್ ಆಗ್ತಾರೆ. 142 ತೆಗೆದಿದ್ರು ಕೂಡ ಸಾಕು. ಸೊ ಇದರಲ್ಲಿ 2ರಿಂದ 4 ಮಾರ್ಕ್ಸ್ ವೇರಿ ಆಗ್ಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಬರೋಣ. ಸೊ ಇನ್ನು ಹಿಸ್ಟ್ರಿ, ನಾವು ಹಿಸ್ಟ್ರಿಗೆ ಬರೋದಾದ್ರೆ ಸೊ ಹಿಸ್ಟ್ರಿ ಸೊ ಟೋಟಲ್ ಆಗಿ ಬರ್ದಿದ್ದು ಎಷ್ಟು ಜನ ಅಂದ್ರೆ 8,064 ಜನ ಬರ್ದಿದ್ರು. ಅದರಲ್ಲಿ 559 ಜನ ಎಲಿಜಿಬಲ್ ಆಗ್ತಾರೆ. ಇಲ್ಲೂ ಕೂಡ ಅಷ್ಟೇ ಜನರಲ್ ಮೆರಿಟ್ ಅಲ್ಲಿ 232 ಜನ ಎಲಿಜಿಬಲ್ ಆಗ್ತಾರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂದ್ರೆ 164. ST 55 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ. ಸೊ ಎಷ್ಟಿರ್ಬೇಕು ಅಂದ್ರೆ ಸೊ 150 ಮಾರ್ಕ್ಸ್ ಅವ್ರು ತೆಗೆದಿದ್ರೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ನೋಡೋಣ, ಪೊಲಿಟಿಕಲ್ ಸೈನ್ಸ್. ಸೊ ಪೊಲಿಟಿಕಲ್ ಸೈನ್ಸ್ ಅಲ್ಲಿ 6,280 ಜನ ಬರ್ತಿದ್ರು. ಅದರಲ್ಲಿ 288 ಜನ ಮಾತ್ರ ಎಲಿಜಿಬಲ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ಜನರಲ್ ಮೆರಿಟಿಗೆ ಬರೋದ್ರೆ 100 ಜನ ಎಲಿಜಿಬಲ್ ಆಗಿರ್ತಾರೆ. ಅವ್ರ ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಎಷ್ಟಿರ್ಬೇಕು ಅಂದ್ರೆ 152. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 152 ನಿಂತ್ಕೊಳ್ಳುತ್ತೆ ಅಂತ ಹೇಳಿ ನಾವು ತಿಳ್ಕೊಬಹುದು.
ಇನ್ನು ST ಬರೋದ್ರೆ 29 ಜನ ಎಲಿಜಿಬಲ್ ಆಗ್ತಾರೆ. ಸೊ 138 ಮಾರ್ಕ್ಸ್ ಅವರು ತೆಗ್ದಿರ್ಬೇಕಾಗುತ್ತೆ. ಇದ್ರದ್ದೆಲ್ಲ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದೀನಿ. ಪ್ರತಿಯೊಬ್ರು ಯಾರ್ಯಾರು ಯಾವ ಕ್ಯಾಟಗರಿಗೆ ಬರ್ತೀರಾ ಆ ಕ್ಯಾಟಗರಿಗೆ ನೀವು ಇಲ್ಲಿ ನೋಡ್ಬೋದು. ಅದ್ರಲ್ಲೂ ಕೂಡ ಡೌಟ್ ಬಂದಾಗ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ, ನಾನು ನಿಮ್ಗೆ ಆನ್ಸರ್ ಮಾಡಿ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಎಜುಕೇಶನ್ಗೆ ಬರೆದರೆ ಟೋಟಲ್ ಆಗಿ ಬರ್ದಿರೋರು ಎಷ್ಟು ಹೇಳಿ, 1734 ಜನ ಬರ್ದಿದ್ದಾರೆ. ಅದರಲ್ಲಿ 121 ಜನ ಮಾತ್ರ ಎಲಿಜಿಬಲ್ ಆಗ್ತಾರೆ. ಜನರಲ್ ಮೆರಿಟ್ ಅಲ್ಲಿ 50 ಜನ, ಕ್ಯಾಟಗರಿ 3 ಅಲ್ಲಿ 5 ಮೆಂಬರ್ಸ್, 3B ಅಲ್ಲಿ 4, 2A ಅಲ್ಲಿ 16, 2B ಅಲ್ಲಿ 3, ಕ್ಯಾಟಗರಿ 1 ಅಲ್ಲಿ 5 ಮೆಂಬರ್ಸ್, SC ಅಲ್ಲಿ 24 ಅಂಡ್ ST ಅಲ್ಲಿ 12 ಮೆಂಬರ್ಸ್. ಸೊ ಜನರಲ್ ಮೆರಿಟಿಗೆ ನಾವು ನೋಡೋದಾದ್ರೆ ಎಕ್ಸ್ಪೆಕ್ಟ್ ಕಟ್ ಆಫ್ 160ಕ್ಕೆ ನಿಲ್ಬಹುದು ಅಂತ ಅನ್ಕೊಂಡಿದೀವಿ. ST ಗೆ ಬರೋದಾದ್ರೆ 146. ಇನ್ನು ಮಿಡಲ್ ಏನೇನಿದೆ, ಸೊ ಯಾರ್ಯಾರು ಯಾವ ಕ್ಯಾಟಗರಿ ಅಂಡರ್ಲಿ ಬರ್ತೀರಾ ಸೊ ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒನ್, ಸೊ ಲಾಸ್ಟ್ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಟೋಟಲ್ ಗೆ ಬರ್ದಿದ್ದರ ಸಂಖ್ಯೆ ಎಷ್ಟು ಅಂದ್ರೆ 3165 ಜನ ಬರ್ದಿದ್ರು. ಅದರಲ್ಲಿ 168 ಜನ ಏನ್ ಮಾಡ್ತಾರೆ ಅಂತಂದ್ರೆ ಕ್ಲಿಯರ್ ಮಾಡ್ಕೋತಾರೆ ಎಕ್ಸಾಮ್ನ. ಸೊ ಜನರಲ್ ಮೆರಿಟ್ ಅಲ್ಲಿ 80 ಜನ, 3 ಅಲ್ಲಿ 9 ಜನ, 3B ಅಲ್ಲಿ 10, 2A ಅಲ್ಲಿ 25, 2B ಅಲ್ಲಿ 8. ಸೊ ಕ್ಯಾಟಗರಿ 1 ಅಲ್ಲಿ 6 ಅಂಡ್ SC ಅಲ್ಲಿ ಬಂದ್ರೆ 23, ST ಅಲ್ಲಿ ಬಂದ್ರೆ 7 ಮೆಂಬರ್ಸ್. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಜನರಲ್ ಮೆರಿಟ್ ಅಲ್ಲಿ 160 ಇರುತ್ತೆ, ST ಅಲ್ಲಿ 142 ಇರುತ್ತೆ. ಸೊ ಈ ತರ ಒಂದು ಈಚ್ ಸಬ್ಜೆಕ್ಟ್ ಅಲ್ಲೂ ಕೂಡ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಹಾಕಿದ್ದೀನಿ. ಇದ್ರ ಮೇಲೂ ಬೇರೆಯವ್ರಿಗೂ ಅವಶ್ಯಕತೆ ಇತ್ತು ಅಂದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು, ನಾನು ನಿಮ್ಗೆ ಮಾಡಿಕೊಡ್ತೀನಿ. ಸೊ ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಯಾರೆಲ್ಲ KCET ನ ಬರ್ದಿದ್ದಾರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತೆ ಯಾರೆಲ್ಲ ಕೆಮಿಸ್ಟ್ರಿ ಸಬ್ಜೆಕ್ಟ್ ನೆಕ್ಸ್ಟ್ KCET ನ ಬರಿಬೇಕು ಅಂತ ಅನ್ಕೊಂಡಿದ್ದೀರಾ, ಮತ್ತೆ ಯಾರೆಲ್ಲ ಲೈಕ್ NET ಎಕ್ಸಾಮ್ ಆಗಿರ್ಬೋದು, ಜಾಮ್ ಆಗಿರ್ಬೋದು, ಗೇಟ್ ಎಕ್ಸಾಮ್ಸ್ ಆಗಿರ್ಬೋದು, KCET ಇದಕ್ಕೆಲ್ಲವಕ್ಕೂ ಕೂಡ ಇಂಡಿವಿಜುವಲ್ ನಾವು ವಿಡಿಯೋಸ್ನ ಆಗ್ಲೇ ಮಾಡ್ತಿದ್ದೀವಿ. ಆ ವಿಡಿಯೋಸ್ನ ನೀವಿನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.